ಹಾಯ್ ಹಲೋ ನಮಸ್ಕಾರ ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ಜಿಲ್ಲಾ ಕಮಿಟಿಯಲ್ಲಿ ನಾಯಕರ ಭಿನ್ನಮತ, ಕಾರ್ಯಕರ್ತರು ಕೊತ ಕುದೀತಾ ಇದ್ದಾರೆ. ಇದು ದಾವಣಗೆರೆ BJPಗೆ ಸಂಬಂಧಪಟ್ಟಂಥ ಸ್ಟೋರಿ. ದಾವಣಗೆರೆ BJPಯ ಜಿಲ್ಲಾ ಕಮಿಟಿಯನ್ನು ಜುಲೈ 13ನೇ ತಾರೀಕು ಜಿಲ್ಲಾಧ್ಯಕ್ಷರ ಬದಲಾವಣೆಯ ಮೂಲಕ ರಾಜ್ಯಾಧ್ಯಕ್ಷರು ಒಂದು ಆದೇಶವನ್ನು ಹೊರಡಿಸಿದರು. ಹಾಗಾಗಿ ಇಡೀ ಜಿಲ್ಲಾ ಕಮಿಟಿಯನ್ನು ಬದಲಾವಣೆ ಮಾಡಲಾಗಿತ್ತು. ಆ ಜಿಲ್ಲಾ ಕಮಿಟಿಯ ವಿರುದ್ಧವಾಗಿ ಮಾಜಿ ಸಂಸದ ಡಾಕ್ಟರ್ GM ಸಿದ್ದೇಶ್ವರ್ ಆ್ಯಂಡ್ ಟೀಮ್ ಏನಿದ್ದಾರೆ ಅಷ್ಟೂ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಕಮಿಟಿ ಏನಿದೆ ಆ ಹೊಸ ಕಮಿಟಿ ನಮ್ಮ ಯಾರ ಗಮನಕ್ಕೂ ಬರದಲ್ಲೇ ಹೊಸ ಕಮಿಟಿಯನ್ನು ರಾಜ್ಯಾಧ್ಯಕ್ಷರು ನಿಯೋಜನೆಯನ್ನು ಮಾಡಿದ್ದಾರೆ ಅಂಥೇಳಿ GM ಸಿದ್ದೇಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ಒಂದು ಹೊಸ ಕಮಿಟಿ ಏನಾಗಿದೆ ಆ ಹೊಸ ಕಮಿಟಿಯನ್ನು ಡಿಸಾಲ್ವ್ ಮಾಡಬೇಕು ಅಂತೇಳಿ, ಏನು ಒಂದು ವಾರ ಆಯಿತು ಹೊಸ ಕಮಿಟಿ ಬಂದು, ಆಗ ಕಮಿಟಿಯನ್ನು ಡಿಸಾಲ್ವ್ ಮಾಡಬೇಕು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಕೆಂಡವನ್ನು ಕಾರ್ತಾ ಇದ್ದಾರೆ. ವಿಜಯೇಂದ್ರ ಅವರು ಜಿಲ್ಲೆಯ ನಾಯಕರಿಗೆ ಮರ್ಯಾದೆಯನ್ನು ಕೊಟ್ಟಿಲ್ಲ ಅಂತ. ನಾನು ಕರೆ ಮಾಡಿದ್ರೆ ಇವತ್ತು ಅಮಾವಾಸ್ಯೆ ಮಾತಾಡೋದು ಬೇಡ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಜಿಲ್ಲೆಯ ಉಸ್ತುವಾರಿ ಪ್ರೀತಮ್ ಗೌಡರು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತೇಳಿ ನೇರವಾಗಿ GM ಸಿದ್ದೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಮೂಲಕವಾಗಿ ದಾವಣಗೆರೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಭಿನ್ನಮತ ಮತ್ತೆ ಸ್ಫೋಟಗೊಂಡಿದೆ. ಎರಡೂ ಬಣಗಳ ಸ್ಫೋಟ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ, ಭಿನ್ನಮತ ಯಾವ ರೀತಿ ಇದೆ ಅಂತೇಳಿ. ಕಾರ್ಯಕರ್ತರು ನಾಯಕರ ಮೇಲೆ, ರಾಜ್ಯ ಮಟ್ಟದ ನಾಯಕರ ಮೇಲೆ ಮತ್ತು ಜಿಲ್ಲಾ ಮಟ್ಟದ ನಾಯಕರ ಮೇಲೆ ಕೊತ ಕುದೀತಾ ಇದ್ದಾರೆ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಕಾರ್ಯಕರ್ತರನ್ನು ಬಲಿ ಮಾಡ್ತಾ ಇದ್ದೀರಿ ಅಂತ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ರೀತಿ, ದೊಣ್ಣೆ ನಾಯಕರಿಗೆ ನಿಮಿಷ, ಕಾರ್ಯಕರ್ತರಿಗೆ ವರ್ಷ ಅನ್ನೋ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ನಾವು ವರ್ಷಾನುಗಟ್ಟಲೆ ಪಕ್ಷ ಸಂಘಟನೆಯನ್ನು ಮಾಡಿರ್ತೀವಿ, ನೀವು ಕೇವಲ ಒಂದು ನಿಮಿಷದಲ್ಲಿ ಯಾವುದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಇಡೀ ಪಕ್ಷವನ್ನೇ ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ ಕಾರ್ಯಕರ್ತರು ಬೇಜಾರಾಗಿದ್ದಾರೆ. ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಯಾರು ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ, ಬೂತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಅವರೆಲ್ಲರೂ ಕೂಡ BJPಯ ಮೇಲೆ ಬೇಜಾರಾಗಿರುವಂಥದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆದ್ದರೆ ನಿಮ್ಮನ್ನು MPನೋ MLAನೋ ಮಾಡ್ಬೋದು. ನೀವು ಈ ರೀತಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ನಾವು ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು, ಜೊತೆಗೆ ಜನರ ಮಧ್ಯೆ ಯಾವ ರೀತಿ ಹೋಗಬೇಕು ಅಂತೇಳಿ ಸಾಮಾನ್ಯ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. BY ವಿಜಯೇಂದ್ರ ಅವರು ಈ ಒಂದು ಕಮಿಟಿಯನ್ನು ಮಾಡುವ ಸಂದರ್ಭದಲ್ಲಿ GM ಸಿದ್ದೇಶ್ವರ್ ಆ್ಯಂಡ್ ಟೀಮ್ ಏನಿತ್ತು ಅವರ ಯಾರ ಒಪಿನಿಯನ್ ಕೂಡ ತೆಗೆದುಕೊಂಡಿಲ್ಲ ಅಂತ. ಜೊತೆಗೆ GM ಸಿದ್ದೇಶ್ವರ್ ಆ್ಯಂಡ್ ಟೀಮ್ ಪ್ರೀತಮ್ ಗೌಡರಿಗೆ ಒಂದು ಲೀಸನ್ನು ಕೊಟ್ಟಿತ್ತಂತೆ. ಲೀಸನ್ನು ಕೊಟ್ಟು 70% ಇದರಲ್ಲಿ ಇರತಕ್ಕಂಥವ್ರನ್ನ ಮಾಡಿಕೊಡ್ತೀವಿ ಅಂತ ಪ್ರೀತಮ್ ಗೌಡ ಮಾತು ಕೊಟ್ಟಿದ್ದರಂತೆ. ಆದರೆ ಕೇವಲ 10% ಕೂಡ ನಮ್ಮ ಜೊತೆಗಿದ್ದಂಥವ್ರಿಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಬೇಸರ ಆಗಿದೆ ಅಂತೇಳಿ GM ಸಿದ್ದೇಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯ BJP ಭಿನ್ನಮತದ ಬಾಲ್ ಏನಿದೆ, ಚೆಂಡೇನಿದೆ, ಅದು ಈಗ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ರಾಜ್ಯದಲ್ಲಿ BY ವಿಜಯೇಂದ್ರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅವರೊಬ್ಬರು ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಬೇಕು ಅಂತೇಳಿ ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ BY ವಿಜಯೇಂದ್ರ ಅವರ ಈ ಒಂದು ನಿರ್ಧಾರ ಏನಿದೆ, ಏಕಪಕ್ಷೀಯ ನಿರ್ಧಾರ ಏನಿದೆ, ಏಕಪಕ್ಷೀಯ ನಿರ್ಧಾರದ ವಿರುದ್ಧವಾಗಿ ಕೂಡ ನಾವು ಹೈಕಮಾಂಡ್ಗೆ ದೂರನ್ನು ಸಲ್ಲಿಸ್ತೀವಿ ಅಂತೇಳಿ GM ಸಿದ್ದೇಶ್ವರನ್ ಟೀಮ್ನ ಕಾರ್ಯಕರ್ತರು ಅವ್ರ ಸದಸ್ಯರು ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್, ರೇಣುಕಾಚಾರ್ಯ ಟೀಮ್ ಏನಿದೆ ಆ ಟೀಮ್ನ ಎರಡೂ ಟೀಮ್ನ ಭಿನ್ನಮತ ಅದೇ ರೀತಿ ಮುಂದುವರ್ಕೊಂಡು ಹೋಗಿದೆ. ಕಳೆದ MP ಚುನಾವಣೆಯಲ್ಲಿ ಆರಂಭವಾದಂತಹ ಭಿನ್ನಮತ ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಕಡಿಮೆ ಆಗಿತ್ತು, ಬೂದಿ ಮುಚ್ಚದ ಕೆಂಡದಂತಿತ್ತು. ಉಪಚುನಾವಣೆ ಮುಗಿದ ಮೇಲೆ ಮತ್ತೆ ಮುನ್ನೆಲೆಗೆ ಬಂದಿದೆ. GM ಸಿದ್ದೇಶ್ವರರ ಪ್ರಮುಖ ಪ್ರಶ್ನೆ ಏನಂದರೆ, ಬಾತಿ ವೀರೇಶ್, ರಾಜನಹಳ್ಳಿ ಶಿವಕುಮಾರ್, ಶಿವಪ್ರಕಾಶ್ RL ಇವ್ರು ಮೂವರು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿ ಕೇವಲ 3 ತಿಂಗಳಾಗಿತ್ತು. ಅವರನ್ನು ಬದಲಾವಣೆಯನ್ನು ಮಾಡಿ ಹೊಸದಾಗಿ ಅಣ್ಣೇಶ್ ಐರಣಿ, ಲಕ್ಷ್ಮಣ, ಧನಂಜಯ ಕಡ್ಲೆಬಾಳ್ ಅವರನ್ನು ನೇಮಕವನ್ನು ಮಾಡಿದ್ರಿ. ಯಾವ ಕಾರಣಕ್ಕೋಸ್ಕರ 3 ತಿಂಗಳಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನ ಬದಲಾಯಿಸಿದ್ರಿ ಅಂತ. ಹೊಸದಾಗಿ ನಾಗರಾಜ್ ಮೆಳ್ಳೆಕೆಟ್ಟೆ ಅವರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ. ಹಳೆ ಜಿಲ್ಲಾಧ್ಯಕ್ಷ ಬದಲಾವಣೆಗೆ ಯಾವ ರೀತಿಯಾದ ಒತ್ತಡವನ್ನು ಕೂಡ ಹೇಳಿರಲಿಲ್ಲ. ಯಾಕೆ ಈ ರೀತಿ ಡೆವಲಪ್ಮೆಂಟ್ ಆಯಿತು, ಮತ್ತು ನನ್ನ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತೇಳಿ GM ಸಿದ್ದೇಶ್ವರ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು GM ಸಿದ್ದೇಶ್ವರ್ ಟೀಮ್ನಲ್ಲಿ ಗುರುತಿಸ್ಕೊಂಡಿದ್ದಂಥ ಒಂದಷ್ಟು ಜನ ಹೊಸ ಪದಾಧಿಕಾರಿಗಳಿದ್ದಾರೆ, ಹೊಸ ಟೀಮ್ನಲ್ಲಿದ್ದಂಥ ಪದಾಧಿಕಾರಿಗಳಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಸ್ಥಳೀಯ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅಥವಾ MLA ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, ಇದು ಪಕ್ಷಕ್ಕೆ ತಕ್ಕ ಪಾಠ ಆಗುತ್ತೆ ಅಂತೇಳಿ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು BJP ಡೆವಲಪ್ಮೆಂಟ್ ಏನಿದೆ, ಈ BJP ಡೆವಲಪ್ಮೆಂಟ್ ಈಗ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಇದೆ. ಎನ್ಕ್ಯಾಶನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಾ ಇದೆ. ಅಂದರೆ ಇವರ ಭಿನ್ನಮತ ಕಾಂಗ್ರೆಸ್ಗೆ ಹೊರವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವರು ಒಂದಾಗಬೇಕು BJP ನಾಯಕರು ಅಂತೇಳಿ ಸ್ಥಳೀಯ ಮಟ್ಟದ, ಬೂತ್ ಮಟ್ಟದ ಕಾರ್ಯಕರ್ತರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈ ಇಬ್ಬರ ಕಿತ್ತಾಟ ಏನಿದೆ, BY ವಿಜಯೇಂದ್ರ ಹಾಗೂ GM ಸಿದ್ದೇಶ್ವರರ ಕಿತ್ತಾಟ ಏನಿದೆ, ಇಬ್ಬರ ಕಿತ್ತಾಟಿಗೆ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿರುವಂಥದ್ದು. ಹೈಕಮಾಂಡ್ ಯಾವ ರೀತಿಯಾದ ನಿರ್ದೇಶನವನ್ನು ತೆಗೆದುಕೊಳ್ಳುತ್ತೆ,
ಯಾರಿಗೆ ಚಾಟಿಯನ್ನು ಬೀಸುತ್ತೆ, ಇಬ್ಬರನ್ನು ಒಂದು ಮಾಡೋ ಪ್ರಯತ್ನವನ್ನು ಮಾಡುತ್ತಾ? ಸೊ ಇದನ್ನು ಕಾದು ನೋಡಬೇಕಾಗಿದೆ. ಮತ್ತೊಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.